ಸಿಎಂ ಕಾಲ್ ಬಳಿಕ ಉಲ್ಟಾ ಹೊಡೆದಿದ್ದಾರೆ ಶಾಸಕ ಎಸ್ಆರ್ ಶ್ರೀನಿವಾಸ್. ನನಗೆ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ ಗುಬ್ಬಿ ಎಂಎಲ್ಎ. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಹೊರಟಿದೆ. ಆದರೆ ನಿಗಮ ಮಂಡಳಿ ಮರುರಚನೆ ಬಗ್ಗೆ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ರಾಜೀನಾಮೆ ನೀಡುವ ನಿರ್ಧಾರವನ್ನು ಕೈಬಿಟ್ಟೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಬಗ್ಗೆ ಗುಣಗಾನ ಮಾಡಿದ ಶ್ರೀನಿವಾಸ್, ಅಂದು ನನಗೆ ಸಚಿವ ಸ್ಥಾನ ನೀಡಿದ್ರು, ಇದನ್ನು ನಾನು ಮರೆಯೋದಿಲ್ಲ. ಕುಮಾರಸ್ವಾಮಿ ಅವರನ್ನು ಕೊಂಡಾಡಿಬಿಟ್ರು. ಎಣ್ಣೆ ಸೀಗೆಕಾಯಿ ಥರ ಇದ್ದರು. ಅಲ್ಲ, ಈಗಲೂ ಹಾಗೆ ಇದ್ದಾರೆ. ಆದರೆ ಹಿಂದಿನ ನೆಂದಿದ್ದಾರೆ ಅವರು. ಹಿಂದೆ ಅವಕಾಶ ಕೊಟ್ಟಿದ್ದರು ಕುಮಾರಸ್ವಾಮಿ, ನನಗೆ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ಈಗ ಕಾಂಗ್ರೆಸ್ನವರು ಅವ್ರಿಗೆ ಅನ್ಯಾಯ ಮಾಡಿದಾರಂತಲ್ಲ, ಬಟ್ ಅವಕಾಶ ಅವ್ರಿಗೆ ಸಿಕ್ಕಿಲ್ಲ ಈಗ ಸದ್ಯದಲ್ಲಿ. ಅವ್ರನ್ನ ಕರ್ಕೊಂಬರುವಾಗ ಕಾಂಗ್ರೆಸ್ಗೆ ನಿಮ್ಮನ್ನ ಮಿನಿಸ್ಟರ್ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರಂತೆ. ಅಲ್ಲಿ ಶಿವಲಿಂಗೇಗೌಡರು ಕೊಟ್ಟರು JDSನಿಂದ ಬಂದವರಿಗೆ, ಬಟ್ ಗುಬ್ಬಿ ಶ್ರೀನಿವಾಸ್ ಅವ್ರಿಗೆ ಕೊಟ್ಟಿಲ್ಲ. ಹಾಗಾಗಿ ಅವ್ರಿಗೆ ಅಸಮಾಧಾನ ಹೊಂದಿದ್ದಾರೆ. ಮತ್ತು KSRTC ನಿಗಮ ಮಂಡಳಿ ರಾಜೀನಾಮೆ ಕೊಡಲಿಕ್ಕೂ ಕೂಡ ಅವರು ಮುಂದಾಗಿದ್ದರು. CM ಅವರಿಂದ ಒಂದು ಕಾಲ್ ಹೋಯಿತು, ಬೇಡ ಸೀನಣ್ಣ, ಯಾವುದೇ ಕಾರಣಕ್ಕೂ ಆತುರ ನಿರ್ಧಾರ ಮಾಡಬೇಡಿ, ಮುಂದಿನ ದಿನಗಳಲ್ಲಿ ನಿಮಗೆ ಪಕ್ಷ ಒಳ್ಳೆಯ ಅವಕಾಶವನ್ನು ಕೊಡುತ್ತೆ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ, ಡ್ಯಾಮೇಜ್ ಮಾಡಬೇಡಿ ಅಂಥೇಳಿ DK ಶಿವಕುಮಾರ್ ಅವರು ಅವ್ರ ಹತ್ರ ಮಾತಾಡಿದರು. ಈಗ ನೋಡಿದರೆ ರಾಜೀನಾಮೆ ಪ್ರಶ್ನೆನೇ ಇಲ್ಲ ಅಂಥೇಳಿ, ಅಥವಾ ನನಗೆ ಅಸಮಾಧಾನ ಇಲ್ಲ ಅಂಥೇಳಿ ಶ್ರೀನಿವಾಸ್ ಅವರು ಹೇಳಿದ್ದಾರೆ. ಸಹಜವಾಗಿ ಅವರು ಕೂಡ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದರು. ಒಕ್ಕಲಿಗ ಕೋಟಾದಲ್ಲಿ ನನಗೂ ಕೂಡ ಅವಕಾಶ ಕೊಡ್ತಾರೆ ಮತ್ತು ಹಿರಿತನದ ಆಧಾರದ ಮೇಲೆ ಕೊಡ್ತಾರೆ ಅಂತ. ಅದೇ ಭರವಸೆಯೊಂದಿಗೆ ನಾನು JDS ಬಿಟ್ಟು ಬಂದೆ. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರನ್ನು ಕೂಡ ಗುಣಗಾನ ಮಾಡಿದ್ದು ವಿಶೇಷವಾಗಿತ್ತು. ಗುಬ್ಬಿ ಶ್ರೀನಿವಾಸ್ ಈಗ ಮೊದಲು ಅಸಮಾಧಾನ ಅಂತಂದರು, ಈಗ ನನಗೆ ಯಾವುದೇ ರೀತಿ ಬೇಸರ ಇಲ್ಲ ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ಹಾಗೆ ಹೇಳ್ತಾರೆ. ನೆಕ್ಸ್ಟ್ ಈಗ ಬೇಳೂರ್ದಾಯಿತು, ಈಗ ಇವ್ರದ್ದಾಯಿತು, ನೆಕ್ಸ್ಟ್ ಯಾರ್ಯಾರೆಲ್ಲ ಈಗ ಅಸಮಾಧಾನ ಹೊಂದಿದ್ದಾರೋ, ಯಾರೆಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೋ, ಯಾರು ಪ್ರತಿಭಟನೆ ಮಾಡಿದ್ದಾರೋ ಅಥವಾ ಮಾಡಿಸಿದ್ದಾರೋ ಅವರೆಲ್ಲರೂ ನೆಕ್ಸ್ಟ್ ಬರ್ತಾರೆ, ಮಾಧ್ಯಮಗಳ ಮುಂದೆ ಬಂದು ಇಲ್ಲ ನನಗೆ ಅಸಮಾಧಾನ ಇಲ್ಲ, ಮೊದಲಿತ್ತು ಅಂತ ಹೇಳ್ತಾರೆ. ಸಹಜವಾಗಿ ನೋವಾಗಿರುತ್ತೆ, ಬೇಸರ ಆಗಿರುತ್ತೆ, ಯಾರಿಗಾದರೂ ಅಷ್ಟೇ ಅಲ್ವಾ, ಆಸೆಗಳಿದ್ದೇ ಇರುತ್ತೆ. ಆದರೆ ಈಗ ಮುಖ್ಯಮಂತ್ರಿಗಳು ಅದಕ್ಕೆ ಎಲ್ಲ ಮದ್ದರಿಯುವಂಥ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ನಿರಂತರವಾಗಿ ಬಹಳ ತಾಳ್ಮೆಯಿಂದ DK ಶಿವಕುಮಾರ್ ಅವರು ಕೂಡ ಸಂಧಾನ ಮಾಡ್ತಾ ಇದ್ದಾರೆ ಫೋನ್ ಮೂಲಕ. ಯಾಕೆಂದರೆ ಸಿಕ್ಕಾಪಟ್ಟೆ ಅವರು ಟೆನ್ಷನ್ನಲ್ಲಿದ್ದಾರೆ. ಮೊದಲೇ ಒಂದು ಕಡೆ ಆಡಳಿತ ಯಂತ್ರ, ಅದಾದಮೇಲೆ ಈ ಕಡೆ ಅಸಮಾಧಾನದ ಹೊಗೆ ಕಾಡ್ತಾನೆ ಇದೆ. 30ಕ್ಕಿಂತ ಹೆಚ್ಚು MLAಗಳದ್ದು ಎಲ್ಲರೂ ಕೂಡ ಸಂಭಾಳಿಸ್ಕೊಂಡು ಹೋಗಬೇಕಲ್ವ. ಅವ್ರಿಗೆ ಸವಾಲು ಆರಂಭದಲ್ಲೇ ಎದುರಾಗಿದೆ. ಬಟ್ ಅದೆಲ್ಲವನ್ನು ಕೂಡ ಬಹಳ ಕೂಲಾಗಿ DK ಶಿವಕುಮಾರ್ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ.